ಯಜಮಾನ್ರೆ 5 ವರ್ಷದಿಂದ ನಾನು ಊರೊಳಗೆ ಬಿಟ್ಟಿಲ್ಲ. ಈ ವರ್ಷ ಏನಾದರೂ ಅವಕಾಶ ಮಾಡ್ಕೊಡಿ ಯಜಮಾನ್ರೆ. ನೀವೇನು ಶಿಕ್ಷೆ ಕೊಟ್ಟರು ಒಪ್ಕೊಂತೀನಿ. ಹೇಳ್ತಿದ್ದಾನಲ್ಲ ಏನೋ ತಿಳಿದೇ ತಪ್ಪು ಮಾಡಿದೆ ಅಂತ. ನೀವು ತಿಳಿದವರು ಕ್ಷಮಿಸ್ಬಿಡಿ. ನನ್ನ ಕೈಲಿ ಸಹಿಸೋದಕ್ಕಾಗಲ್ಲ. ಈ ಚಿದಂಬರಂಗೆ ಪ್ರೀತಿಯಿಂದ ಹೋಗೋದಷ್ಟೇ ಗೊತ್ತು, ನಾಟಕ ಎಲ್ಲ ಸಹಿಸಲ್ಲ. ಅವತ್ತು ಇವ್ನು ಮಾತಾಡಿದ ಮಾತು ಮರ್ತೋದ್ರಾ? ಕಟ್ಟೋದಕ್ಕೆ ಕಾಸಿಲ್ಲ ಅಂತಂದ್ರೆ ಅಯ್ಯ ನನ್ನ ಕೈಲಿ ಆಗುತ್ತೆ ಅಂತ ಹೂವು ಕಟ್ಟೋದು, ತೋರಣ ಕಟ್ಟೋದು, ಗುಂಪು ಸೇರ್ಸೋದು, ಜನಗಳ ಹತ್ರ ಮಾತಾಡೋದು, ಈ ಥರ ಎಷ್ಟೋ ಕೆಲಸ ಮಾಡ್ಬೋದಿತ್ತಲ್ವಾ? ಅದು ಬಿಟ್ಟು ಕಮಿಟಿಯಲ್ಲಿ ದುಡ್ಡು ಇಸ್ಕೊಳ್ಳೋದು, ಅದಕ್ಕೆಲ್ಲ ನಾನ್ ಜವಾಬ್ದಾರಿ ಅಂತ ನನ್ ಮೇಲೆ ಹೇಳ್ತಾನಲ್ಲಯ್ಯ. ಇವತ್ತು ಇವನು ಹೇಳ್ತಾನೆ, ನಾಳೆ ಇನ್ನೊಬ್ಬ ಹೇಳ್ತಾನೆ. ಮತ್ತೆ ಯಾಕಯ್ಯ ಈ ಕಮಿಟಿ ಕಟ್ಟುಪಾಡು ಕ್ರಮ ಎಲ್ಲ? ಏನಾದ್ರೂ ಮಾಡ್ಕೊಳ್ಳಿ, ನನ್ನನ್ನು ಬಿಟ್ಬಿಡಿ. ಯಾರೋ 3ನೇ ವ್ಯಕ್ತಿಯಾಗಿ ನಿಂತ್ಕೋತೀನಿ. ಏನ್ ಕಟ್ಟಬೇಕೋ ಅದನ್ನ ಕಟ್ತೀನಿ. ಅಯ್ಯ ಏನಿದು ಹಬ್ಬ ಯಾರು ನಡೆಸಿದ್ರೆ ಏನಯ್ಯ? ಹಬ್ಬ ಚೆನ್ನಾಗಾಗ್ಬೇಕು, ದೇವ್ರ ಕಾರ್ಯ ಒಳ್ಳೆ ರೀತಿಯಿಂದ ಆಗ್ಲಿ. ಹೋಯ್ ಅಯ್ಯ ಸಂತೋಷ, ಬರ್ತೀನಿ. ಎತ್ತ ಗಾಡಿ ಹಿಂದೆ ತಗೊಳ್ಳೋ. ಬಾ. ಯಜಮಾನ್ರೆ, ನಾನು ಹೇಳಿದ ತಪ್ಪೇನಾದ್ರು ಆಗಿದ್ರೆ ಏನಿದು ಹಿಂಗ್ ಹೋಗ್ಬಿಟ್ರಲ್ಲ. ಹಬ್ಬದ ದಿನ ನೋಡ್ಕೊಳ್ತೇನೆ. ಸರ್ಕಾಡ್ರ ಏನಯ್ಯ, ದೇವಸ್ಥಾನಕ್ ಬಂದ್ರ, ದೇವ್ರ ಕೈ ಮುಗಿದ್ರ, ಪ್ರಸಾದ ತಿಂದ್ರ, ಕಾಣಿಕೆ ಹಾಕಿದ್ರ ಅಂತ ಸುಮ್ನೆ ಇಲ್ಲಿಂದ ಹೋಗ್ದೇನೆ? ಏನಯ್ಯ ಮಾಡಿದೆ? ಯೋ ನಿಂಗ್ ಯಾಕಯ್ಯ ಅದೆಲ್ಲ? ಅವನ್ ಪರವಾಗಿ ಮಾತಾಡ್ಬಿಟ್ಟು ನಿತ್ರೆ ಮಾಡೋ ಹಬ್ಬನ? ನಾನಾ? ಗೊತ್ತಾಯ್ತು ತಾನೆ ಅವ್ರವ್ರ ಸಂಸಾರ ನಡ್ಸೋದೇ ಎಷ್ಟ್ ಕಷ್ಟ ಅಂತ. ನೀನು ನಾನು ಹಬ್ಬ ನಡ್ಸಕ್ಕಾಗುತ್ತಾ? ಇಷ್ಟ ವರ್ಷ ಹಿಂದೆ ಮುಂದೆ ಆದ್ರೂ ಏನೇ ತೊಂದ್ರೆ ಆದ್ರೂ ಅವ್ರು ನಡೆಸ್ತಾ ಇದ್ರು. ಇವಾಗ ಎಲ್ಲದಕ್ಕೂ ಸೇರಿ ಇಟ್ಬಿಟ್ಟಲ್ಲ ಅಪ್ಪು. ಸರಿಪಾ, ನೋಡ್ದೋಯ್ತು. ಒಂದ್ ಮಾತು ನಾಳೆ ಒಂದ್ ಮಾತು ಮಾತಾಡೋರು ಅವ್ರಲ್ಲಯ್ಯ. ಒಂದ್ಸರಿ ತೀರ್ಮಾನ ಮಾಡಿದ್ರು ಅಂದ್ರೆ ಮುಗ್ದೋಯ್ತು. ಉಸ್ರೇ ಹೋದ್ರು ತೀರ್ಮಾನ ಬದಲಾಯಿಸಲ್ಲ. ಹೋದ್ರೆ ಹೋಗ್ಲಿ ಉಸ್ರು ಅಂತ ಹೋಗ್ತಾ ಇರ್ತಾರೆ. ಇವಾಗ ಏನ್ ಮಾಡುದು? ನನಗ್ ಗೊತ್ತಿರೋ ಹಂಗೆ ಅವ್ರೊಬ್ರಿಂದ ಮಾತ್ರ ಸಾಧ್ಯ. ಯಾರದು? ಮಳೆ ಬರುವಾಗಿದೆ, ಅಲ್ಲಿರೋದೆಲ್ಲ ತಗೊಳ್ರೆ. ಇವತ್ ಕೌಸಲ್ಯ ಅಕ್ಕ ಮಳೆಲ್ ಫುಲ್ ನೆನಿತಾರೆ. ಅಯ್ಯೋ ನೀ ಬೇರೆ, ನನ್ ಮಗಳ ಮಳೆ ನೆನೆಯೋದು. ಮಳೆ ಅಲ್ಲಿ ಬರ್ತಿದೆ ಅಂದ್ರೆ ಅವಳು ಇಲ್ಲಿ ಬಂದಿರ್ತಾಳೆ. ಏನ್ ಗಾಳಿ ಮಳೆ ಇದು! ಕೌಸಲ್ಯ, ಅಯ್ಯೋ ಅಲ್ಲಿ ನೋಡ್ರು. ಅಯ್ಯೋ ನಿಧಾನ ಕಣೆ, ನಿಧಾನ. ಏನೋ ಅರ್ಜುನ್, ನೀವು ನೋಡ್ಬೇಕಾಗಿತ್ತಪ್ಪ. ಮಳೆ ಹಿಂಬಾಲಿಸ್ಕೊಂಡ್ ಬರ್ತಿತ್ತು. ಯಾವ ತರ ಓಡ್ದೆ ಗೊತ್ತಾ? ಹಿಂದೆಯಿಂದ ಮಳೆ ಬರ್ತಾ ಇದ್ರೆ ನಾನು ನೆನಿತೀನಿ ಅಂತ ಒಂದೇ ಟೆನ್ಷನ್. ಮಳೆನ ನಾನಾ ಅಂತ ಓಡಿ ಒಂದ್ ಡ್ರಾಪು ಮೈ ಮೇಲೆ ಬೀಳ್ದಿರೋ ಹಂಗೆ ಮನೆ ಒಳಗಡೆ ಬಂದು ಜಮಾಯಿಸ್ಬಿಟ್ಟೆಪ್ಪ. ನೀನ್ ಯಾರ ಮಗಳಮ್ಮ? ಚಿದಂಬರಂ ಮಗಳು. ಹೆಂಗೆ ನನ್ ಮಗಳು? ನೆನೆದೇ ಇದ್ರೆ ನಿಮ್ ಮಗಳು, ನೆನೆದ್ರೆ ನನ್ ಮಗಳ. ಹೋಗೊಂದ್ ಲೋಟ ಕಾಫಿ ತಗೊಂಬ. ಹೋಗೆ. ಅಯ್ಯೋ ನಿನ್ಗೆ ನಮಸ್ಕಾರಮ್ಮ. ನಮಸ್ಕಾರ. ಒಂದ್ ನಿಮಿಷ ಇರಿ, ಅಪ್ಪನ್ ಕರಿತೀನಿ. ನಿಮ್ಮನ್ನೇ ನೋಡಕ್ ಬಂದ್ವಿ. ಸರಿ, ಒಳಗಡೆ ಬನ್ನಿ. ಇಲ್ಲಮ್ಮ ಪರವಾಗಿಲ್ಲ, ಇರ್ಲಿ. ದೇವಸ್ಥಾನದೊಂದು ಸಣ್ಣ ಸಮಸ್ಯೆ. ಯಜಮಾನ್ರ ಅಲ್ಲಿಂದ ದೇವಸ್ಥಾನದ ಕಮಿಟಿಯಲ್ಲಿ ನಾನು ಇರಲ್ಲ, ಇನ್ನೊಬ್ರನ್ನ ನೋಡ್ಕೊಳ್ರಿ ಅಂತ ಅಲ್ಲಿಂದ ಕೋಪ ಮಾಡ್ಕೊಂಡ್ ಬಂದ್ಬಿಟ್ರಮ್ಮ. ಅದನ್ನೇ ನಿಮ್ಮ ಹತ್ರ ಹೇಳಿ ಹೇಗಾದ್ರೂ ನಿಮ್ ತಂದೆಯವ್ರ ಮನ್ಸು ಬದಲಾಯಿಸಿ ಕರೆಯೋಣ ಅಂತ ಬಂದ್ವಿ. ಇಲ್ಲಿ ನೋಡಿ, ನಮ್ಮಪ್ಪಂಗೆ ನಾನಂದ್ರೆ ತುಂಬಾ ಇಷ್ಟ. ನಾನು ಏನು ಹೇಳಿದ್ರು ಕೇಳ್ತಾರೆ, ನಿಜಾನೇ. ಆದರೆ ನಮ್ಮಪ್ಪಂಗೆ ಇಷ್ಟ ಆಗದೆ ಇರೋ ವಿಷಯನ ನಾನು ಕೇಳೋಕ್ಕಾಗಲ್ಲ. ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ. ನಮ್ಮಪ್ಪಂಗೆ ಇಷ್ಟ ಇಲ್ದಿರೋ ವಿಷಯನ ನಾನು ಯಾವತ್ತೂ ನನ್ನ ಕನಸಲ್ಲೂ ನೆನೆಸ್ಕೊಳ್ಳೋಕೆ ಇಷ್ಟಪಡಲ್ಲ. ಕ್ಷಮಿಸ್ಬಿಡಿ. ಏನು ಇನ್ನು ಸುರೇಶ್ ಬಂದೇ ಇಲ್ಲ? ಬಂದ್ಬಿಡ್ತಾನಮ್ಮ. ಹೌದು, ವರ್ಷ ಹಬ್ಬಕ್ ಬರ್ತೀನಿ ಅಂತ 1000 ಸಲ ಹೇಳ್ತಾನೆ, ಬರಲ್ಲ. ಈ ವರ್ಷನೂ ಹಾಗೆ ಅನ್ಕೋತೀನಿ. ಅಂತ ಕೆಲ್ಸ ಏನಿದ್ಯೋ ಅವನಿಗೆ? ಹೌದು, ಅವನ್ಗೆ ನಿಂದಿದಾರ ಮುಂದಿದಾರ, ಒಬ್ನೇ ತಾನೆ, ಬೇಗ ಬರೋದಕ್ಕೇನು? ಏಯ್, ನೀನೇನು ಅಂತ ಮಾತಾಡ್ತಿದ್ಯಾ?
ಮೊದ್ಲೇ ಅವನಿಗೆ ಯಾರು ಇಲ್ಲ ಅಂತ ಬೇಜಾರಾಗಿರ್ತಾನೆ. ನಮ್ ಕುಟುಂಬನೇ ತಾನೇ ಆಧಾರ. ನೀನು ಛೆ. ಓಕೆ ಸಾರಿ ಮಾ. ಸರಿ ಸರಿ. ಏಯ್, ಟಿಕೆಟ್ ಎಲ್ಲೋ? ನನ್ನ ಹತ್ರ ಭದ್ರವಾಗಿದೆ ಅಮ್ಮ. ಹೌದು, ನಮ್ಮ ಹತ್ರ ಬ್ಯಾಗ್ ಕೊಟ್ಟು ಅವನೆಲ್ಲೋದ? ಇಲ್ಲ ಅಮ್ಮ, ಡ್ರೈವರ್ ಹತ್ರ ಕಾರ್ ಕೊಟ್ಟು ಅಲ್ಲಿ ಪಾರ್ಕ್ ಮಾಡಕ್ ಹೇಳಿದೆ ಅಮ್ಮ. ಅನ್ಕೊಂಡೆ ಇದ್ ನಿನ್ ಕೆಲ್ಸ ತಾನೇ. ನೀನ್ ಇದೆಯಲ್ಲ, ಟೈಮ್ ಬೇರೆ ಆಯ್ತು, ಟ್ರೈನು ಹೊರಡ್ತಾ ಇದೆ. ಸುರೇಶ್ ಈ ಸರಿ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದಾನಮ್ಮ, ಖಂಡಿತ ಬರ್ತಾನೆ. ಇಲ್ಲಮ್ಮ, ಸುರೇಶ್ ಖಂಡಿತ ಬರಲ್ಲ. ಯಾಕಂದ್ರೆ ಅವ್ನಿಗೆ ಪ್ರಾಮಿಸೇ ಮಾಡಿಲ್ವಲ್ಲ. ಓಕೆ, ಖಂಡಿತ ಬರ್ತಾನೆ. ಬರಲ್ಲ ಬರ್ತಾನೆ ಬರಲ್ಲ ಬರ್ತಾನೆ. ಬರಲ್ಲ. ಏ, ಬಂದ್ಬಿಟ್ನಲ್ಲೋ. ಶಂಕರ್ ಗೀತ ಎಲ್ಲ ಊರಿಂದ ಬಂದಾಯ್ತು. ಹುಷಾರು, ಬಿಟ್ಬಿಡ್ತೀರಾ? ಗೌತಮ ಪರಿಮಳ ಬಂದ್ರು ಅನ್ಸುತ್ತೆ. ಬನ್ನಿ ಬನ್ನಿ ಎಲ್ರು ಬೇಗ ಬನ್ನಿ. ಇರೋ, ನನ್ ಕಾರಿಂದ ಇಳಿಯೋ ತನಕ. ಬನ್ನಿ ಬನ್ನಿ ಬಂದ್ಬಿಟ್ರಾ? ಬನ್ನಿ. ಅಜ್ಜಿ, ಏ ಶಂಕರ, ಹೇಗಿದ್ದೀರಾ? ನೋಡ್ಕೊಂಡು ಯಾಕೆ ಹಂಗೆಲ್ಲ ಮಾಡ್ತೀಯ? ತಾತ ಏಟ್ ಬಿದ್ಬಿಡತ್ತೆ. ಹೊಟ್ಟೆ ಏನ್ ಒಳಗಡೆ ತಾತ ಇದು? ಮಗು ಇದೆ. ಹೋದ್ ವರ್ಷನೇ ಮಗು ಹೋಗುತ್ತೆ ಅನ್ಕೊಂಡೆ, ಇನ್ನೂ ಆಗಿಲ್ವಾ? ಒಂದ್ ವೇಳೆ 2 ಮಕ್ಳಿರ್ಬೋದು. ಹಾಕ್ತೀನಿ ನೋಡಿ, ಹೊಟ್ಟೆ ದಪ್ಪ ಇರೋದಕ್ಕೆ ನೋಡು, ನಾನೇ ಆಡ್ಕೋತಾನೆ. ಪರಿಮಳ ಹೇಗಮ್ಮ ಇದೀಯಾ? ಚೆನ್ನಾಗಿದ್ದೀನಿ ಅತ್ತೆ. ಅಮ್ಮಗೇನು ಹೋದ ವರ್ಷ 72 kg ಇದ್ರು, ಈ ವರ್ಷ 92 kg ನೋಡು ಬಾಯಿ. ಏನಮ್ಮ 2 ದಿನ ಮುಂಚೆನೆ ಬರ್ಬೋದಾಗಿಲ್ಲ? ನೆನ್ನೆ ತಾನೇ ಕೆಲಸ ಮುಗಿದು. ಹೌದು, ಇವಳ ತಾತ ಇದಾರಲ್ಲ, 1 ವಾರದಿಂದ ಬರ್ಲಿಲ್ಲ ಅಂತ ಕೇಳ್ತಾನೆ ಇದಾರೆ ಒಂದೇ ಸಮ. ನೀವೆಲ್ರೂ ಊರ ಹಬ್ಬಕ್ ಬಂದಿದ್ದೀರಾ, ಆದ್ರೆ ಅವ್ರಿಗೆ ನೀವೆಲ್ಲ ಬರೋದೇ ಊರಬ್ಬ, ಗೊತ್ತಾ? ಬನ್ನಿ ಬನ್ನಿ ಬನ್ನಿ, ಎಲ್ಲ ಬನ್ನಿ. ಏ ಸುರೇಶ್, ಏನೋ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೀಯಾ, ಬಾರೋ. ಏ ಸಾರಿ ಕಣೋ, ಎಲ್ಲರೂ ನೋಡಿದ ಖುಷಿಲಿ ನೀನ್ ಮರ್ತ್ಬಿಟ್ಟೆ, ಸಾರಿ. ಆ ಸಂತೋಷ ಕೆಡಿಸ್ಬಾರ್ದಂತಾನೆ ನಾನು ಸುಮ್ಮನಿದ್ದೆ. ಬ್ಯಾಗ್ ತೆಗ್ದಿಡು, ಡ್ರೈವರ್ ಎತ್ಕೊಂಡ್ ಬರ್ತಾನೆ. ಓಕೆ ಓಕೆ. ಓದಲ್ಲ ಹೆಂಗಮ್ಮ ಇದೆ? ಈ ವರ್ಷದಲ್ಲಿ ಎಲ್ಲಾನು ಮುಗ್ಬಿಡುತ್ತೆ ತಾತ. ಪಾಸ್ ಆದ್ರೆ ತಾತ ತಾತ ಯಾವಾಗ್ಲೂ ಪಾಸ್ ಆದ್ರು. ನೀನ್ ಸುಮ್ನೆ ಇರಪ್ಪ. ತಾತ, ನನ್ ಮೊಮ್ಮಗಳು ಪಾಸ್ ಇವನೇ ನನ್ನ ಆಗಿರ್ತಾಳೆ. ಫ್ರೆಂಡ್ ಸುರೇಶ್, ಹಬ್ಬಕ್ಕೋಸ್ಕರ ಮನೆ ಕರ್ಕೊಂಡ್ ಬಂದೆ. ನನಗೆ ಆಶೀರ್ವಾದ ಮಾಡಿ ತಾತ. ಚೆನ್ನಾಗಿರಪ್ಪ. ಸುರೇಶ್, ನಮ್ ತಾತ ಹತ್ರ ಫಸ್ಟ್ಗೆ ಆಶೀರ್ವಾದ ತಗೊಂಡಿದ್ಯಲ್ಲ, ಇನ್ಮೇಲೆ ನೋಡು ಲೈಫಲ್ಲಿ ಎಲ್ಲ ಚೇಂಜ್ ಆಗುತ್ತೆ. ಅದೆಲ್ಲ ಸರಿ, ಈ ತಾತಂಗೋಸ್ಕರ ಏನಪ್ಪ ತಗೊಂಡ್ಬಂದಿದ್ಯಾ? ಅಯ್ಯೋ ಸಾರಿ ತಾತ, ಪ್ಲೀಸ್ ತಾತ, ಮರ್ತ್ಬಿಟ್ಟೆ ತಾತ. ಇದು ತುಂಬಾ ಚೆನ್ನಾಗಿದೆ ರೀ. ನನ್ ಮೊಮ್ಮಗ ಬರೋದೇ ದೊಡ್ಡ ವಿಷಯ, ಅದ್ರಲ್ಲೂ ಅತ್ತಗೋಬಾ ಇತ್ತಗೋಬಾ ಅಂತ ಹೇಳೋದು ಏನ್ ಚೆನ್ನಾಗಿರುತ್ತೆ. ಯಾಕಜ್ಜಿ ನಮ್ ತಾತನ್ ಬೈತಿದ್ಯಾ? ಏಯ್, ನೀನೇನೆ ನಮ್ಮ ಅಜ್ಜನ್ ಬೈತಾ ಇದೀಯಾ? ನೀನ್ ಯಾಕೋ ನನ್ನ ಮೊಮ್ಮಗಳನ್ನ ಬೈತಿದ್ಯಾ? ನೀನ್ ಯಾಕೋ ನನ್ನ ಮೊಮ್ಮಗನ್ ಬೈತಾ ಇದೀಯಾ? ನೀನ್ ಯಾಕೋ ಎಲ್ಲರೂ ಓಡಿಸ್ತಿದ್ಯಾ? ಪಂಚಾಯತಿ ಅಂದ್ರೆ ಮಾತಾಡ್ತಾನೆ ಇರ್ಬೇಕು, ಒಬ್ರ ಮುಖ ಒಬ್ರು ನೋಡ್ಕೊಂತ ಕುತ್ಕೊಂಡ್ರೆ ಹೆಂಗೆ? ಬೇಗ ಏನಾದ್ರೂ ಒಂದು ತೀರ್ಪು ಹೇಳ್ಬೇಕಲ್ವಾ? ಇರ ಮೈನರ್ ಕುಂಜುಮಣಿ ಒಲ್ಲಿನ ಕೆಡಿಸ್ಬಿಟ್ಟ, ಒಳ್ಳೆ ತೀರ್ಪೆ ತಾನೆ. ಕೆಡಿಸಿರೋ ಇವನೇ ಅವಳನ್ನ ಮದುವೆ ಆಗ್ಬೇಕು, ಅದಿಲ್ಲ ಅಂದ್ರೆ ಪಂಚಾಯತ್ಗೆ 2,000 ರೂಪಾಯಿ ದಂಡ ಕಟ್ಬೇಕು. ಏನ್ ಹೇಳ್ತೀರಾ? ಸರಿ ತಾನೆ? ಸರಿ ಅಯ್ಯ. ಅಷ್ಟೇ. ಏನ್ರಿ ಇದು ಅನ್ಯಾಯ? ಹಾಳ್ ಮಾಡ್ದನ್ ಜೊತೆನೆ ಮದ್ವೆನಾ? ಹಾಗಾದ್ರೆ ಮದ್ವೆ ಆಗ್ಬೇಕು ಅಂದ್ರೆ ಅವಳನ್ನ ಹಾಳ್ ಮಾಡಿದ್ರೆ ಸಾಕ? ನನಗೆ ಮದ್ವೆ ಬೇಡ, ಕೈ ಮುಗ್ದು ಕೇಳ್ಕೊತೀನಿ, ನನಗೆ ಮದ್ವೆ ಬೇಡ. ಅಯ್ಯೋ ಪಾಪಿಗಳ, ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ರಲ್ಲ, ಯಾರು ಕೇಳೋರೇ ಇಲ್ವಾ? ಅಪ್ಪಾಜೇ, ತೀರ್ಪು ಬದಲಾಯಿಸಿ. ಏ ಸೋತಪ್ಪ, ನನ್ ಮೊಮ್ಮಗ ಸೂಪರ್ ಸುಬ್ಬು ವಿದೇಶದಿಂದ ಬಂದ, ಎಲ್ಲಾರ್ಗು ಧೂಳೆ ಬಸ್ತಾನ್ ನೋಡು. ಹಾಯ್ ಅಜ್ಜಿ. ಏ ಮೊಮ್ಮಗ್ನೆ, ಚೆನ್ನಾಗಿದ್ಯಾ? ಸೂಪರ್. ಸುಬ್ಬು. ನಿಮ್ ಮಗ ಕರೀತಾ ಇದ್ದಾನೆ, ಏನು ಅಂತ ಕೇಳ್ಕೊ ಬರ್ತೀನಿ. ಹಾಯ್ ಡ್ಯಾಡಿ. ಲೇ ಮಗನೇ, ನೀನ್ ನಾಳೆ ತಾನೇ ಫಾರಿನ್ ಬರ್ತೀನಿ ಅಂತ ಹೇಳಿದೆ. ಹೌದು ಡ್ಯಾಡಿ,
ನಮ್ ಬರೋ ಫ್ಲೈಟ್ ಅಲ್ಲಿ ಏನೋ ಸ್ವಲ್ಪ ತೊಂದ್ರೆ ಅಂತೆ ನೋಡ್ದೆ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಪಕ್ಕದವೇ ಅಲ್ಲಿ ಲ್ಯಾಂಡ್ ಆಗ್ಬಿಟ್ಟಿದೆ. ಅಲ್ಲಿಂದ ಹಾಗೆ ಲಿಫ್ಟ್ ಕೇಳ್ಕೊ ಬಂದ್ಬಿಟ್ಟೆ. ಇಷ್ಟೊಂದ್ ಕ್ರೌಡ್ ಹಾಕೊಂಡ್ ಕುತ್ಕೊಂಡಿದ್ಯಲ್ಲ, ಇವ್ರಿಗೇನ್ ಪೆನ್ಷನ್ ಕೊಡಕ್ ಹೋಗ್ತಾ ಇದೀಯಾ? ತೀರ್ಪು ಹೇಳ್ತಾ ಇದೀನಿ ತೀರ್ಪ ಯಾವಾಗ ಡ್ಯಾಡಿ ನೀ ಲಾ ಮುಗಿಸಿದ್ದು? ನಾನು ಯಾವಾಗ ಲಾ ಓದಿದ್ದೀನಿ? ಅವಾಗ ಯಾವ್ದಾದ್ರು ಸೀನಿಯರ್ ಲಾಯರ್ ಹತ್ರ ಜೂನಿಯರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರಾ? ನಾನು ಯಾವಾಗ ಅದೆಲ್ಲ ಮಾಡಿದ್ದೀನಿ? ಇಲ್ಲ ಅಂದ್ರೆ ಬೆಂಚ್ ಕೋರ್ಟ್ ಅಲ್ಲಿ ದಿವಾನ್ರ ಕೆಲಸ ಮಾಡಿದ್ರಾ? ಸುಮ್ನಿರಪ್ಪ, ಪರಂಪರೆಯಿಂದ ನಮ್ ಕುಟುಂಬ ತಾನೇ ತೀರ್ಪು ಹೇಳ್ತಾ ಬರ್ತಿರೋದು. ಓ, ಏನ್ ನಡೀತಾ ಇದೆ? ಏನ್ ಕೇಸು? ಕುಂಜುಮಣಿ ಹಾ. ಒಲ್ಲಿನ ಕೆಡಿಸ್ಬಿಟ್ಟ. ರೇಪ್ ಕೇಸ್. ಏನ್ ತೀರ್ಪು ಕೊಟ್ರಿ? ಒಳ್ಳೆ ತೀರ್ಪು ಕೊಟ್ಟಿದ್ದೀನಿ. ಏನು? ಕೆಡಿಸಿರೋ ಅವನೇ ಮದುವೆ ಆಗ್ಬೇಕು ಅಂತ ಹೇಳಿದೀನಿ. ಹಾ, ಅದಿಲ್ಲ ಅಂದ್ರೆ ಪಂಚಾಯತ್ 2,000 ರೂಪಾಯಿ ದಂಡ ಕಟ್ಟಕ್ಕೆ ಹೇಳ್ಬಿಟ್ಟೆ. ಶಬಾಷ್. ಹೆಂಗೆ? ಬಲ್ಲಿ ನೀನ್ ಇದ್ರ ಬಗ್ಗೆ ಏನ್ ಹೇಳ್ತೀಯಾ? ಏನಣ್ಣ ತೀರ್ಪಿದು? ನನಗ್ ಮದ್ವೆ ಆಗಕ್ ಚೂರು ಇಷ್ಟ ಇಲ್ಲ. ಮೈನರ್ ಕುಂಜುಮಣಿ, ನೀನೇನ್ ಹೇಳ್ತೀಯ ಈ ರೇಪ್ ಬಗ್ಗೆ? ಮೈನರ್ ಕುಂಜಿಗೆ ಇದೆಲ್ಲ ಸಹಜನ. ಆದ್ರೆ ನೀನೇ ಅವಳನ್ನ ರೇಪ್ ಮಾಡಿರೋದು. ಹೌದು. ಪಂಚಾಯತಿಯಲ್ಲಿ ಮದ್ವೆಗೋ ಅಂತ ತೀರ್ಪು ಕೊಟ್ಬಿಟ್ರು. ದಂಡ ಕಟ್ಟು ಅಂದ್ರೆ ಅವರೇ ಹೇಳಿದ್ರಲ್ಲ, ಇನ್ನೇನ್ ಪ್ರಾಬ್ಲಮ್? ಓಹೋ, ಹಾಗಾದ್ರೆ ರೇಪ್ ಮಾಡಿರೋದಕ್ಕೆ 2,000 ದಂಡ ಕಟ್ತೀಯಾ? ಇಲ್ಲ, ಅಡ್ವಾನ್ಸ್ ಆಗಿ ಹೋದ ಪಂಚಾಯತಿಲಿ 2,000 ಕಟ್ಟಾಯ್ತು. ಅಯ್ಯಯ್ಯೋ, ಅಡ್ವಾನ್ಸ್ ಬುಕಿಂಗ್ ಅಲ್ಲೇ ರೇಪ್ ಮಾಡ್ತಾ ಇದೀಯಾ? ಹೌದು. ಬಿಟ್ರೆ ಕಂಟಿನ್ಯೂ ರೇಪ್ ಮಾಡ್ತಾನೇ ಇರ್ತೀಯ. ಮೈನರ್ ಕುಂಜಿ ಅಂದ್ರೆ ಊರೆಲ್ಲಾ ನಡಗುತ್ತೆ. ಮೈನರ್ ಕುಂಜಿ ಊರ್ ಜನ್ರೆ. ಮೈನರ್ ಕುಂಜಿ ಮಾತ್ರ ಅಲ್ಲ, ಇನ್ ಮುಂದೆ ಈ ಊರಲ್ಲಿ ಯಾರು ರೇಪ್ ಮಾಡಬಾರ್ದು. ಹಾಗ್ ನಾನೊಂದ್ ತೀರ್ಪು ಕೊಡ್ಲಾ? ಸುಮ್ಮನೆ ಇರಯ್ಯ. ಏಯ್, ನನ್ ತೀರ್ಪಲ್ಲಿ ತಲೆ ಹಾಕ್ಬೇಡ ಕಣ. ಮಿಸ್ಟರ್ ಸೋತಪ್ಪನ್. ಸಾತಪ್ಪನ್. ಏನೋ ಒಂದು ಊರ್ ಜನರೇ ಹೇಳಿದಾರೆ, ನನ್ ತೀರ್ಪಿಗೆ ನೀವ್ ವೆಯ್ಟ್ ಮಾಡಿ. ನೋಡೋಕೆ ಹೀರೋ ತರ ಇದೆಯಾ? ನಮ್ ಜೊತೆ ಸೇರ್ತೀಯಾ? ನಾನ್ ವಿಲನ್ ಆಗಿರಕ್ಕೆ ಇಷ್ಟಪಡ್ತೀನಿ. ಸಾರಿ ಸರ್, ಸಾರಿ ಸರ್, ಸಾರಿ ಸರ್. ಮೈನರ್ ಕುಂಜು, ಇಂಗ್ಲಿಷ್ ಅಲ್ಲಿ ನನ್ಗೆ ಇಷ್ಟ ಆಗದೆ ಇರೋ ಒಂದೇ ಪದ ಅಂದ್ರೆ ಸಾರಿ. ಅಯ್ಯೋ, ಸ್ವಲ್ಪ ಕರ್ನೆ ತೋರಿಸಿ ಸರ್. ಇಷ್ಕರ್ನೆ ಇನ್ನು ಸ್ವಲ್ಪ ಕರ್ನೆ ತೋರಿಸಿ ಸರ್. ಇಷ್ಕರ್ನೆ ಅಯ್ಯೋ, ಇನ್ನು ಸ್ವಲ್ಪ ಕರ್ನೆ ತೋರಿಸಿ ಸರ್. ಇಷ್ಕರ್ನೆ. ಓಡೋ ಓಡೋ. ಹೆಣ್ಮಕ್ಳಂದ್ರೆ ಅಷ್ಟು ಕೇವಲನ ನಿಂಗೆ? ಹೆಂಗಿದೆ ನನ್ ತೀರ್ಪು? ಹೇಯ್, ಏನೋ ಮಾಡ್ದೆ? ಮೈನರ್ ಕುಂಜಿನ ಸುಟ್ಬಿಟ್ಟೆ. ಹೆಂಗೋ ಸುಟ್ಟೆ? ಅದೇ ಹೇಳದ್ನಲ್ಲ. ಹೇಯ್, ಇದು ತಪ್ಪಲ್ವೇನೋ? ಎಲ್ಲಾರ್ಗು ನ್ಯಾಯ ಸಿಗ್ಲೇಬೇಕು ಅಂದ್ರೆ ಹೀಗ್ ಮಾಡ್ಲೇಬೇಕು. ಯೋ, ಗಾಡಿ ರಿಪೇರಿ ಆಗುತ್ತಾ ಇಲ್ವಾ? ಅಯ್ಯ, ಇದು ರಿಪೇರಿ ಆಗೋ ತರ ಕಾಣಿಸ್ತಿಲ್ಲ ಅಯ್ಯ. ಹಾ, ಸರಿ, ನಾನು ಬಸ್ಸಲ್ಲೇ ಹೋಗ್ತೀನಿ. ಅಯ್ಯ, ನೀವು ಬಸ್ಸಲ್ಲಿ ಹೋಗೋದಾ? ಇನ್ನೇನ್ ನಡ್ಕೊಂಡು ಹೋಗು ಅಂತ್ಯಾ? ಅಯ್ಯ. ನಿನ್ ಗಾಡಿ ರೆಡಿ ಮಾಡಿಸ್ಕೊಂಡ್ ಬಾ. ಸರಿ ಅಯ್ಯ. ಇವ್ರೆ, ಈ ಬಸ್ ಪುತ್ತೂರು ಹೋಗುತ್ತಾ? ಹಾ, ಹೋಗುತ್ತೆ. ನಮಸ್ಕಾರ. ಹಾ, ನಮಸ್ಕಾರ ನಮಸ್ಕಾರ. ನೋಡ್ಕೊಂಡತ್ರಿ. ಏಟ್ ಬಿದ್ದೇನಪ್ಪ? ಇಲ್ಲೇ ತಮ್ಮ, ಗೊತ್ತಿಲ್ಲ, ಆಯ್ತು, ಕ್ಷಮ್ಸು. ಸರಿಯಾಗಿ ಹೊಡೆದ್ಬಿಟ್ಟು ಸಾರಿ ಕೇಳಿದಂಗೆ. ಛೇ, ನೋಡ್ದೆ ತಗುಲ್ತು ಅಂತ ಹೇಳ್ತಿದಾರಲ್ಲಪ್ಪ, ಬಿಟ್ಬಿಡು. ಬಿದ್ದಿದ್ರೆ ಗೊತ್ತಾಗ್ತಿತ್ತು. ದೊಡ್ಡದಾಗಿ ಹೇಳಕ್ ಇಲ್ಲ ತಮ್ಮ, ನೀನ್ ಸುಮ್ನೆ ಇರು. ನಾನೇ ಹೇಳ್ತಾ ಇದ್ದೀನಲ್ಲ, ಏನೋ ಗೊತ್ತಿಲ್ಲ, ಆಯ್ತು, ಕ್ಷಮಿಸ್ಬಿಡು. ನಮಸ್ಕಾರ. ನೀವು ಕುತ್ಕೊಳ್ಳಿ, ನೀವು ಕುತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ, ಕುತ್ಕೊಳ್ಳಿ. ಹಾ, ಏನ್ ಯಜಮಾನ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಯ್ಯ. ಮಗಳು ಮದ್ವೆ ಇಟ್ಕೊಂಡಿದೀವಿ, ಮನೆಗೆ ಬಂದು ಪತ್ರಿಕೆ ಕೊಡ್ತೀನಿ. ಹಾ, ಏನು ಯೋಚನೆ ಮಾಡಬೇಡಿ, ಎಲ್ಲ ಹಾಗೆ ಒಳ್ಳೇದಾಗುತ್ತೆ. ಆಗ್ಲಿ ಅಯ್ಯ. ನಮಸ್ಕಾರ ಯಜಮಾನ್ರೆ. ಹಾ, ನಮಸ್ಕಾರ. ಅಣ್ಣ, ಪುತ್ತೂರು ಸ್ಟಾಪ್ ಬಂದಾಗ ಹೇಳ್ತೀರಾ? ಬರ್ತೀನಿ ಅಯ್ಯ. ಹಾ, ಹೋಗಿ ಬನ್ನಿ, ಹೋಗಿ ಬನ್ನಿ. ಹೇ ಯಜಮಾನ್ರೆ, ನಿಮ್ ಬ್ಯಾಗ್. ಸಾರಿ. ಸಂತೋಷನಾ? ಬಿದ್ದಯ್ಯ, ಕೆಳಗೆ ಬಿದ್ದೆ. ಈಗ ತೃಪ್ತಿನಾ? ಇಲ್ಲ, ಗೊತ್ತಿಲ್ದೇನೆ ನನ್ನ ಕೈಯು ತಾಗಿದ್ದು. ಆದ್ರೆ ನಿನ್ ಕಾಲು ಗೊತ್ತಿಲ್ಲರ ಹಾಗೆ ತಾಕ್ತಲ್ಲ. ಇಲ್ಲ, ಬೇಕಂತ. ನೀನ್ ಬೇಕು ಅಂತ ಮಾಡಿಲ್ಲ ಅಂತ ಹೇಳ್ತೀಯಾ? ನೀನ್ ಬೇಕು ಅಂತ ಮಾಡಿದ್ಯಾ ಅಂತ ನಾನು ನಿರೂಪಿಸಕ್ಕಾಗಲ್ಲ. ಸಾಧಿಸ್ಬಿಟ್ಟೆ. ಅಯ್ಯೋ, ನಾನು ಅದನ್ನ ಅವಾಗಲೇ ಮರ್ತ್ಬಿಟ್ಟೆ. ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡಿ. ಇವಾಗ ನಾನು ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡೆ. ನೀನ್ ಕೆಟ್ಟವನು. ಇಲ್ಲ, ನೀನ್ ಕೆಟ್ಟವನೇ.